ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲತ್ರಂ ಕಮಲಾಯಸ್ಯ ಪುತ್ರಃ ಕಮಲಸಂಭವಃ ಶಿವಾದ್ಯಾ ಸೇವಕಾಸ್ತಸ್ಮೈ ನಮೋ ವಿಶ್ವಕುಟುಂಬಿನೇ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣನ್ನಮೋ ಭಗವತೆ ಪುರುಷಾಯ ತುಭ್ಯಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಸತ್ಯನಾಥಾಬ್ಧಿಸಂಭೂತಃ ಸದ್ಗೋ ಗಣವಿಜೃಂಭಿತಃ ಸತ್ಯಾಭಿನವತೀರ್ಥೇಂದುಃ ಸಂತಾಪಾನ್ ಹಂತು ಸಂತತಂ. ಸತ್ಪ್ರಮೋದಸಮಾರಂಭಾಂ ಟೀಕಾಕೃತ್ಪಾದಮಧ್ಯಮಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾಗುರೂನ್ ಮಮ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶುಭಾನ್ ಧ್ಯಾಯಂತಿ ಯೇ ಕಾಮಾನ್ ಗುರುದೇವಃ ಪ್ರಸಾದಜಾನ್ ಇತರಾನಾತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ. ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತಿನ ದಿನ ಅತ್ಯಂತ ಪರಮ ಮಂಗಲಕರವಾಗಿರತಕ್ಕಂತಹ ದಿವಸ. ಮಹಾನುಭಾವರಾದ ತಪಸ್ವಿಗಳಾದ ಜ್ಞಾನಿವರೇಣ್ಯರಾದ ಶಾಪಾನುಗ್ರಹ ಸಮರ್ಥರಾದ ಮಹಾನುಭಾವರು ಪ್ರಾತಸ್ಮರಣೀಯರಾದ ಸತ್ಯಾಭಿನವತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ. ಏನು ಸತ್ಯಾಭಿನವತೀರ್ಥ ಶ್ರೀಪಾದಂಗಳವರು, ಅವರ ಚರಿತ್ರೆಯನ್ನು ನಾವು ಕೇಳ್ತಾ ಇದ್ದರೆ ಮೈರೋಮಾಂಚನವಾಗುತ್ತದೆ. ಮಹಾಜ್ಞಾನಿಗಳಾದ ತಪಸ್ವಿಗಳಾದ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಶಿಷ್ಯರು, ಇನ್ನೊಬ್ಬ ಮಹನೀಯರಾದ ಜ್ಞಾನಿಗಳಾದ ಸತ್ಯಪೂರ್ಣ ತೀರ್ಥ ಶ್ರೀಪಾದಂಗಳವರ ಗುರುಗಳು. ಅವರ ಚರಿತ್ರೆ ಅತ್ಯದ್ಭುತವಾದದ್ದು. ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರ ಬಗ್ಗೆ ಕೆಲವು ಕಾವ್ಯಗಳಲ್ಲಿ ನಮಗೆ ಮಾಹಿತಿ ಸಿಗುತ್ತದೆ. ಅದು ಸತ್ಯನಿಧಿ ವಿಲಾಸ ಇರಬಹುದು, ಸತ್ಯನಾಥ ಅಭ್ಯುದಯ, ಸತ್ಯನಾಥ ಮಾಹಾತ್ಮ್ಯ ರತ್ನಾಕರ, ಹೀಗೆ ಅನೇಕ ಕೆಲವು ಗ್ರಂಥಗಳಿಂದ ನಮಗೆ ಸತ್ಯಾಭಿನವರ ಬಗ್ಗೆ ಅವರ ಚರಿತ್ರೆ ಸ್ವಲ್ಪ ಗೊತ್ತಾಗುತ್ತದೆ. ನೋಡಿ, ಗುರುಭಕ್ತಿಯ ಒಂದು ಸಾಕಾರ ಮೂರ್ತಿ ಅದು ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು. ನಾವು ಕೇಳ್ತೇವೆ ಶಾಸ್ತ್ರದಲ್ಲಿ ಒಂದು ಮಾತು, ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ. ಭಗವಂತ ಪ್ರಸನ್ನನಾದರೆ, ಭಗವಂತನ ಸಂಕಲ್ಪಕ್ಕೆ ಬಂದರೆ ಭಗವದ್ಭಕ್ತರಿಗೆ ಯಾವ ಕಾರ್ಯ ಅಸಾಧ್ಯ? ಯಾವುದು ಅಸಾಧ್ಯವಲ್ಲ. ಹಾಗೆ ಗುರುಭಕ್ತಿ ಮಾಡೋದರಿಂದ ಎಲ್ಲ ಕಾರ್ಯಗಳ ಸಿದ್ಧಿ. ಆದ್ದರಿಂದ ಆ ವಿಶಿಷ್ಟವಾಗಿರತಕ್ಕಂಥ ಗುರುಭಕ್ತಿಯಿಂದ ಎಲ್ಲವೂ ನಡೆಯೋದು ಸಾಧ್ಯ ಎಂಬುದು ತೋರಿಸಿಕೊಟ್ಟ ಮಹಾನುಭಾವರು ಅದು ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು. ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರ ಒಂದು ಕಾಲವನ್ನು ನಾವು ಚಿಂತನೆ ಮಾಡೋದಾದರೆ, ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ಅಲ್ಲಿ ಹೇಳುವಾಗ ಸುಮಾರು 1674ರಿಂದ 1706ರವರೆಗೂ ಇವರ ಪೂರ್ವಾಶ್ರಮದ ನಾಮಧೇಯ ಮಾಧ್ವದರ್ಶಿನಿ ಮತ್ತು ಸತ್ಕಥಾ ಈ ಕೆಲವು ಗ್ರಂಥಗಳಲ್ಲಿ ಕೇಶವಾಚಾರ್ಯರು ಅಂತ ಹೆಸರು ಉಂಟು. ಅಂದರೆ ತೆಲುಗಿನಲ್ಲಿ ಮಾಧ್ವದರ್ಶಿನಿ ಅಂತ ಬರುತ್ತದೆ, ಅಲ್ಲಿ ಕೇಶವಾಚಾರ್ಯರು ಅಂತ ಹೇಳಿದ್ದುಂಟು. ವಿಶ್ವಮಧ್ವ ಮಹಾಪರಿಷತ್ತು ಈ ಪ್ರಕಟಣೆಯಲ್ಲಿ ಅಣುಸತ್ಯನಾಥ ವಿಜಯ ಅಂತ ಬರುತ್ತದೆ, ಅಲ್ಲಿ ನರಸಿಂಹಾಚಾರ್ಯರು ಅಂತ ಇವರ ಹೆಸರು ಹೇಳಿದ್ದುಂಟು. ಅತ್ಯಾರ್ಷ ನರಸಿಂಹಾಚಾರ್ಯರು ಅಂತ
ಹೀಗೆ ಎರಡು ಹೆಸರುಗಳು, ಕೇಶವಾಚಾರ್ಯರು ಮತ್ತು ನರಸಿಂಹಾಚಾರ್ಯರು ಅಂತ ಇವರ ಎರಡು ಹೆಸರುಗಳು. ನೋಡಿ ಇವರ ಮಹಿಮೆ. ಇವರ ಪೂರ್ವಾಶ್ರಮದ ತಂದೆಗಳು ಅಂದರೆ ಒಳ್ಳೆ ಸಾಧಕರಾದ ಮಹನೀಯರು, ಜ್ಞಾನಿಗಳಾದವರು, ಸುಮತಿ ಯತಿಗಳು ಅಂತ ಪ್ರಸಿದ್ಧರು. ಅವರು ಮಹಾನುಭಾವರಾದ ಜ್ಞಾನಿವರೇಣ್ಯರಾದ ಕರ್ನೂಲು ವಾಸಿಗಳಾಗಿರತಕ್ಕಂಥ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರಿಂದ ಆಶ್ರಮವನ್ನು ಪಡೆದು ಸಾಧನೆಯನ್ನು ಮಾಡಿಕೊಂಡ ಮಹಾನುಭಾವರು ಸುಮತಿ ಯತಿಗಳು. ಆ ಸುಮತಿ ಯತಿಗಳಿಗೆ ಆಶ್ರಮ ಕೊಡುವಾಗಲೇ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು ಹೇಳಿರ್ತಾರಂತೆ, ನಿಮ್ಮ ಮಗ ಸರ್ವಜ್ಞ ಪೀಠಕ್ಕೆ ಅಧಿಕಾರಿಯಾಗುತ್ತಾನೆ, ದೊಡ್ಡ ಜ್ಞಾನಿಯಾಗಿ ಲೋಕೋದ್ಧಾರ ಮಾಡ್ತಾನೆ ನಿಮ್ಮ ಮಗ ಅಂತ ಆ ತಂದೆಗಳಿಗೆ, ಸುಮತಿ ಯತಿಗಳಿಗೆ ಆಶ್ರಮ ಕೊಡುವಾಗಲೇ ಸತ್ಯನಿಧಿಗಳು ಹೇಳಿರ್ತಾರಂತೆ. ಆ ಸತ್ಯನಿಧಿಗಳ ಶಿಷ್ಯರೇ ಸತ್ಯನಾಥರು, ಸತ್ಯನಾಥರ ಶಿಷ್ಯರೇ ಆ ಸುಮತಿ ಯತಿಗಳ ಮಕ್ಕಳು, ಇಂದಿನ ಆರಾಧ್ಯರು. ಅದು ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ಅಂತ ನಾವು ಚಿಂತನೆ ಮಾಡಬೇಕು. ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ಅವರ ಕಾರ್ಯಕ್ಷೇತ್ರ, ಅವರ ದಿವ್ಯವಾದ ಬೃಂದಾವನದ ಸನ್ನಿಧಾನ ನಾಚಾರ ಕೋಯಿಲ್ ಅಂತ ಕರೆಯುತ್ತೇವೆ. ನಾಚಾರಿಯಮ್ಮ ಅಂತ ಹೇಳೋದುಂಟು. ಅಲ್ಲಿಯ ಲಕ್ಷ್ಮಿಗೆ ಆ ಒಂದು ಭಾಷೆಯಲ್ಲಿ ನಾಚಾರಿಯಮ್ಮ ಅಂತ ತಮಿಳು ಭಾಷೆಯಲ್ಲಿ ಹೇಳೋದುಂಟು. ಶ್ರೀನಿವಾಸ ದೇವರು ಮತ್ತು ಲಕ್ಷ್ಮೀದೇವಿಯ ಸನ್ನಿಧಾನ ಅಲ್ಲಿ. ಶ್ರೀನಿವಾಸ ದೇವರ ಜೊತೆಗೆ ನವವಧು ಮಧುಮಗಳಂತೆ ಅಲ್ಲಿ ಲಕ್ಷ್ಮೀದೇವಿ ಸನ್ನಿಹಿತಳಾಗಿದ್ದಾಳೆ. ಮಂಜುವಲ್ಲಿ ತಾಯಾರಂತ ಅಲ್ಲಿ ಕರೀತಾರೆ. ಅಲ್ಲಿರತಕ್ಕಂಥ ಪುಷ್ಕರಣಿಗೆ ಹೆಸರು ಮಣಿಮುಕ್ತಾ ಪುಷ್ಕರಣಿ. ನೋಡಿ, ಭಗವಂತನೇ ಪಂಚರೂಪದಿಂದ ಬಂದ ಕ್ಷೇತ್ರ ಅದು. ಸಂಕರ್ಷಣ ತೀರ್ಥ, ಪ್ರದ್ಯುಮ್ನ ತೀರ್ಥ, ಅನಿರುದ್ಧ ತೀರ್ಥ, ಸಾಂಬ ತೀರ್ಥ, ಹೀಗೆಲ್ಲ ಅನೇಕ ತೀರ್ಥಗಳು ಉಂಟು. ಜೊತೆಗೆ ನಾಚಾರ ಕೋಯಿಲ್ನಲ್ಲಿ ಮುಖ್ಯವಾಗಿ ತಪಸ್ವಿಗಳಾದ ಮೇಧಾವಿ ಋಷಿಗಳು ಸಾಧನೆ ಮಾಡಿ ತಪಸ್ಸು ಮಾಡಿದ ಅವರಿಗೆ ಭಗವಂತ ಪ್ರತ್ಯಕ್ಷನಾದ ತಪೋಭೂಮಿ ಅದು ನಾಚಾರ ಕೋಯಿಲ್ ಅಂತ ಅಲ್ಲಿ ಕರೀತಾ ಇದ್ದಾರೆ. ಆ ಶ್ರೀನಿವಾಸ ದೇವರನ್ನು ಉತ್ಸವದಲ್ಲಿ ಹೊರತಕ್ಕಂತಹ ಮಾರ್ಗಶಿರ ಮಾಸದಲ್ಲಿ ಬ್ರಹ್ಮೋತ್ಸವ ಆಗುತ್ತದಲ್ಲಿ ಶ್ರೀನಿವಾಸ ದೇವರ ಬ್ರಹ್ಮೋತ್ಸವ. ಕಲ್ಲಿನ ಗರುಡ ದೇವರಿದ್ದಾರೆ, ಪರಮಸುಂದರ ಮೂರ್ತಿ. ಆ ಕಲ್ಲಿನ ಗರುಡ ದೇವರು ಗರ್ಭಗುಡಿಯಲ್ಲಿದ್ದಾಗ ಇಬ್ಬರು ಎತ್ತುಕೊಂಡು ಹೊರಗೆ ಬರ್ತಾರಂತೆ. ಹೊರಗೆ ಬಂದಾಗ 4 ಜನ ಎತ್ತಿಕೊಳ್ಳುವ ಭಾರ ಆಗುತ್ತದೆ. ಇನ್ನೂ ಮುಂದೆ ಹೋದಾಗ 6 ಜನ, ಇನ್ನೂ ಮುಂದೆ ಹೋದಾಗ 8 ಜನ, ಹೀಗೆ ಭಾರ ಜಾಸ್ತಿ ಆಗುತ್ತಾ ಹೋಗುತ್ತದೆ ಅಂತ ಅದರ ಒಂದು ವೈಶಿಷ್ಟ್ಯವನ್ನು ಹೇಳಿದ್ದುಂಟು. ಐತಿಹ್ಯದಲ್ಲಿ ಇರಲಿ, ಆ ಸ್ಥಳ ಮಹಾತ್ಮೆಯಲ್ಲಿ ಅನೇಕ ವಿಚಾರಗಳಿದೆ. ಜೊತೆಗೆ ಮುಖ್ಯವಾಗಿ ಅಲ್ಲಿ ಬಂದ ವಿಚಾರ ನೋಡಿ, ಮೇಧಾವಿ ಋಷಿಗಳು ಭಕ್ತಿಶ್ರದ್ಧೆಯಿಂದ ಲಕ್ಷ್ಮಿಯನ್ನು ಕುರಿತು ತಪಸ್ಸು ಮಾಡ್ತಾ ಇರ್ತಾರೆ. ಲಕ್ಷ್ಮಿಯನ್ನು ಕುರಿತು ತಪಸ್ಸು ಮಾಡುವಾಗ ಮಹಾಲಕ್ಷ್ಮಿ ಅವರ ತಪಸ್ಸಿಗೆ ಮೆಚ್ಚಿ ಅನುಗ್ರಹ ಮಾಡಬೇಕು ಅಂತ ನಾಚಾರ ಕೋಯಿಲ್ ಪ್ರದೇಶಕ್ಕೆ ಆ ಮೇಧಾವಿ ಋಷಿಗಳ ಆಶ್ರಮಕ್ಕೆ ಬಂದಿದ್ದಾಳಲ್ಲಿ ಅನುಗ್ರಹ ಮಾಡೋದಕ್ಕಾಗಿ. ಒಬ್ಬ ಬಾಲಕಿಯ ಪುಟ್ಟ ಹುಡುಗಿಯ ರೂಪದಲ್ಲಿ ಮಹಾಲಕ್ಷ್ಮಿ ಬಂದಿದ್ದಾಳಂತೆ. ವೈಕುಂಠದಿಂದ ಲಕ್ಷ್ಮಿ ಮೇಧಾವಿ ಋಷಿಗಳ ಆಶ್ರಮಕ್ಕೆ ಹೋಗಿದ್ದಾಳೆ. ಎಲ್ಲಿದ್ದಾಳೆ ಲಕ್ಷ್ಮಿ ಅಂತ ಹುಡುಕಿಕೊಂಡು ಭಗವಂತನೂ ಕೂಡ ಪಂಚರೂಪದಿಂದ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಪಂಚರೂಪದಿಂದ ಆ ಲಕ್ಷ್ಮಿಯನ್ನು ಹುಡುಕಿಕೊಂಡು ಮೇಧಾವಿ ಋಷಿಗಳ ಆಶ್ರಮಕ್ಕೆ ಭಗವಂತನೂ ಅಲ್ಲಿ ಬಂದಿದ್ದಾನಂತೆ. ಬಂದು ನೋಡ್ತಾನೆ ಮೇಧಾವಿ ಋಷಿಗಳ ಸಾಧನೆ, ಸಂತೋಷವಾಗಿದೆ ಭಗವಂತನಿಗೂ. ಒಬ್ಬ ಬ್ರಾಹ್ಮಣನ ವೇಷದಲ್ಲಿ ಬಂದಿದ್ದಾನಂತೆ ದೇವರು. ಮೊದಲು ಆ ಮೇಧಾವಿ ಋಷಿಗಳ ಮುಂದೆ ಮೇಧಾವಿ ಋಷಿಗಳು ಬ್ರಾಹ್ಮಣರು ಬಂದಿದ್ದಾರೆ ಅಂತ ಪಾದ ಪ್ರಕ್ಷಾಲನೆ ಮಾಡಬೇಕು. ದೇವರು ಹೇಳಿದ, ನನ್ನ ಪಾದ ಪ್ರಕ್ಷಾಲನೆ ಆಗಬೇಕಾದರೆ ದೇವರಂತಾನೆ ಸಣ್ಣ ಹುಡುಗಿ ನೀರು ತಂದು ಕೊಡಬೇಕು ಅಂತ ಹೇಳಿದ್ದಾನಂತೆ. ಒಬ್ಬ ಸಣ್ಣ ಹುಡುಗಿ ನೀರು ತಂದು ಕೊಡಬೇಕು ಆಗಲಿ ಅಂತ ಅಲ್ಲಿ ಮಹಾಲಕ್ಷ್ಮಿ ಬಂದಿದ್ದಲ್ಲ, ಹುಡುಗಿಯ ರೂಪದಲ್ಲಿ ಮಹಾಲಕ್ಷ್ಮಿನೇ ನೀರು ತಂದು ಕೊಟ್ಟಿದ್ದಾಳಂತೆ. ಅವಳು ನೀರು ತಂದು ಕೊಡುವಾಗ ದೇವರು ಹೀಗೆ ಕೈ ಹಿಡ್ದ, ಆ ಹುಡುಗಿಯ ಕೈ ಹಿಡ್ದ. ನಮ್ಮ ಆಶ್ರಮದಲ್ಲಿ ಬಂದಿರತಕ್ಕಂಥ ಹುಡುಗಿಯ ಕೈ ಹಿಡಿತಿ ನೀನು ಬ್ರಾಹ್ಮಣ ಅಂತ ಸಿಟ್ಟಿಗೆ ಎದ್ದು ಶಾಪ ಕೊಡೋದಕ್ಕೆ ಹೋಗುತ್ತಾರೆ ಮೇಧಾವಿ ಋಷಿಗಳು. ತಕ್ಷಣ ಭಗವಂತ ಶಂಖಚಕ್ರ ಗದಾಧಾರಿಯಾಗಿ ಪ್ರತ್ಯಕ್ಷನಾಗಿ ನಿಂತು ಅಲ್ಲಿ ಅನುಗ್ರಹ ಮಾಡ್ತಾ ಇದ್ದಾನೆ. ಮೇಧಾವಿ ಋಷಿಗಳು ಕೃತಕೃತ್ಯರಾಗಿದ್ದಾರೆ. ಶ್ರೀನಿವಾಸ ಕಲ್ಯಾಣದಲ್ಲಿ ಯಾವ ರೀತಿ ಆಕಾಶ ಮಹಾರಾಜ ತನ್ನ ಮಗಳನ್ನು ಶ್ರೀನಿವಾಸ ದೇವರಿಗೆ ಪದ್ಮಾವತಿಯನ್ನು ಧಾರೆ ಎರೆದು ಕೊಡ್ತಾನೋ ಹಾಗೆ ಆ ಹುಡುಗಿಯ ರೂಪದ ಮಹಾಲಕ್ಷ್ಮಿಯನ್ನೇ ಮೇಧಾವಿ ಋಷಿಗಳು ಭಗವಂತನಿಗೆ ಧಾರೆ ಎರೆದು ಕೊಟ್ಟಿದ್ದಾರೆ. ಏನು ಭಾಗ್ಯವಂತರು ಮಹಾನುಭಾವರು. ಅಂತಹ ಆ ಭಗವಂತನನ್ನು ಪ್ರತ್ಯಕ್ಷವಾಗಿ ಕಂಡ ಮೇಧಾವಿ ಋಷಿಗಳ ತಪೋಭೂಮಿ ಅದು ನಾಚಾರ ಕೋಯಿಲ್ ಅಂತ ಹೇಳಿ ಹೇಳ್ತಾ ಇದ್ದಾರೆ.
ಅಲ್ಲಿ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರ ದಿವ್ಯ ಬೃಂದಾವನ ಸನ್ನಿಧಾನ, ಆ ವಾತಾವರಣ ನೋಡಿದ್ರೇ ಮನಸ್ಸಿಗೆ ಒಂದು ಹಿತವಾಗುತ್ತದೆ, ಆನಂದ ಆಗುತ್ತದೆ, ವಿಶೇಷವಾದ ಮನಸ್ಸಿಗೆ ಒಂದು ನೆಮ್ಮದಿ. ಕೆಲವು ಪ್ರತೀತಿ ಉಂಟು, ಅದರ ಬಗ್ಗೆ ವಿಮರ್ಶೆ ಆಗಬೇಕು. ಅಲ್ಲಿಯ ಪ್ರಾಚೀನ ಕೆಲವು ಅರ್ಚಕರು ಹೇಳೋದುಂಟು, ಆ ಮೇಧಾವಿ ಋಷಿಗಳೇ ಸತ್ಯಾಭಿನವ ತೀರ್ಥರಾಗಿ ಬಂದು ಇಲ್ಲಿ ಸನ್ನಿಹಿತರಾಗಿದ್ದಾರೆ ಅಂತ ಒಂದು ಪ್ರತೀತಿ ಉಂಟು, ಕೆಲವು ಪುಸ್ತಕಗಳಲ್ಲಿ ಬರೆದಿದ್ದಾರೆ. ನೋಡಿ, ಏನು ಗುರುಭಕ್ತಿ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರಿಗೆ ಅಂದರೆ, ಪ್ರತಿನಿತ್ಯ ಗುರುಗಳ ಪಾದುಕೆಯ ದರ್ಶನ ಮಾಡೇನೆ ಮುಂದಿನ ಎಲ್ಲ ಕಾರ್ಯಕ್ರಮಗಳ ಆರಂಭ. ಶ್ರೀಮಠದಲ್ಲಿ ಒಬ್ಬರು ನಾರಾಯಣಾಚಾರ್ಯರು ಅಂತ ಇದ್ದರಂತೆ. ನಾರಾಯಣಾಚಾರ್ಯರಿಗೆ ಆ ಕೆಲಸವನ್ನು ನೇಮಿಸಿದ್ರಂತೆ. ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ಎದ್ದಾಕ್ಷಣಕ್ಕೆ ಮೊದಲು ಗುರುಗಳ ಪಾದುಕೆಯ ದರ್ಶನ ಮಾಡಿಸ್ಬೇಕಾ, ನಾರಾಯಣಾಚಾರ್ಯರ ಕೆಲಸವೇ ಅದು. ಆ ರೀತಿ ಗುರುಗಳ ಪಾದುಕೆಯ ದರ್ಶನ ಇಲ್ಲದೇನೆ ಯಾವ ಕಾರ್ಯಕ್ರಮಗಳ ಆರಂಭವೂ ಇಲ್ಲ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಎಷ್ಟು ಗುರುಭಕ್ತಿ ಅಂದರೆ ನೋಡಿ, ಆ ಪಂಚಾಭಿನವಕಾರರು ಅಂತ ಪ್ರಸಿದ್ಧರಾದ ಮಹಾನುಭಾವರು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು. ಏನು ಪಾಂಡಿತ್ಯ ಅವರದು! ಅಭಿನವ ಚಂದ್ರಿಕಾ, ಅಭಿನವಾಮೃತ, ಅಭಿನವ ತಾಂಡವ, ಅಭಿನವ ಗದಾ. ಇನ್ನೊಂದು ಗ್ರಂಥ ರಚನೆ ಆಗಬೇಕಲ್ವಾ, 5 ಅಭಿನವ ಗ್ರಂಥ ಆಗಬೇಕು. 4 ಗ್ರಂಥಗಳನ್ನು ರಚನೆ ಮಾಡಿ ಈ ಚೇತನಾತ್ಮಕವಾಗಿರತಕ್ಕಂತಹ ಈ ಜ್ಞಾನಿಗಳಾದ ತಪಸ್ವಿಗಳಾದ ಇವರಿಗೆ ಆಶ್ರಮ ಕೊಟ್ಟು ಇವರ ತಲೆಯ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದರೆ ಒಳ್ಳೆ ವ್ಯಾಖ್ಯಾನಕಾರರಾಗುವ, ಅದ್ಭುತ ವಿದ್ವಾಂಸರಾಗುವ ದೊಡ್ಡ ಸೌಭಾಗ್ಯವನ್ನು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಕರುಣಿಸಿದ್ದಾರೆ. ಇವರನ್ನು ಸೇರಿ ಪಂಚಾಭಿನವಕಾರರು ಅಂತ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರಿಗೆ ಒಂದು ಪ್ರಸಿದ್ಧಿ. ನೋಡಿ, ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ದುರ್ಘಟಾರ್ಥ ಭಾವದೀಪಿಕಾ ಅಂತ ವ್ಯಾಖ್ಯಾನ ಬರೆಯುತ್ತಾರೆ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು. ತಮ್ಮ ಗುರುಗಳಾದ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಅಮೋಘ ಸಂಕಲ್ಪದಿಂದ ಈ ವ್ಯಾಖ್ಯಾನವನ್ನು ನಾನು ಬರೀತಾ ಇದ್ದೇನೆ. ಮೂಲರಾಮಚಂದ್ರ ದೇವರ ಪೂಜೆ, ಗ್ರಂಥ ರಚನೆ ಇದೆಲ್ಲವೂ ಕೂಡ ಕೇವಲ ಗುರುಗಳ ಸಂಕಲ್ಪದಿಂದ ಆದದ್ದು. ಸಾರಿ ಸಾರಿ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ಹೇಳ್ತಾ ಇದ್ದ ಗುರುಭಕ್ತಿಗೆ ಇನ್ನೊಂದು ಹೆಸರು, ಗುರುಭಕ್ತಿಯ ಸಾಕಾರ ಮೂರ್ತಿ ಅದು ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು. ನೋಡಿ, ನಾನು ಬರೆದ ಈ ವ್ಯಾಖ್ಯಾನ ಇದು ಜ್ಞಾನಿಗಳು ಬರೆದದ್ದಲ್ಲ, ಗುರುಗಳೇ ನಿಂತು ಬರೆಸಿದ್ದು ಅಂತ ಬರೆದುಕೊಳ್ತಾರೆ. ಎಷ್ಟು ಸ್ಪಷ್ಟವಾಗಿ ಆ ಗುರುಗಳಲ್ಲಿ ಆ ಉತ್ತಮವಾದ ಭಕ್ತಿ ಉಳ್ಳ ಮಹಾನುಭಾವರು ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು. ನೋಡಿ, ಸತ್ಯ ಅಭಿನವ, ಸತ್ಯಾಭಿನವರು ಆ ಹೆಸರೇ ಹೇಳುತ್ತದೆ. ಸತ್ ಅಂದರೆ ಒಳ್ಳೆಯ ತಿಳುವಳಿಕೆ ಉಳ್ಳವರು, ಒಳ್ಳೆಯ ನೂತನವಾದ ತಿಳುವಳಿಕೆ, ಒಳ್ಳೆ ನೂತನವಾದ ಗುರುಗಳ ಅನುಗ್ರಹದಿಂದ ವಿಶಿಷ್ಟವಾದ ಜ್ಞಾನವುಳ್ಳ ಮಹನೀಯರೇ ಅದು ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು ವಿಶೇಷವಾಗಿ. ಆಮೇಲೆ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಸಾಂಗ್ಲಿಯಲ್ಲಿ ಇವರಿಗೆ ಆಶ್ರಮವನ್ನು ಕೊಟ್ಟು, ಅತ್ಯಾರಶ್ಯ ನರಸಿಂಹಾಚಾರ್ಯರು ಅಥವಾ ಇನ್ನೊಂದು ಹೆಸರು ಕೇಶವಾಚಾರ್ಯರು ಅಂತ ಹೇಳಿದ ಇವರಿಗೆ ಆಶ್ರಮವನ್ನು ಕೊಟ್ಟು ಸತ್ಯಾಭಿನವ ತೀರ್ಥರು ಅಂತ ನಾಮಕರಣ ಮಾಡಿದಾಗ ನೋಡಿ, ಇವರ ಬಗ್ಗೆ ಅನೇಕ ಕಡೆ ವಿಶೇಷವಾಗಿ ಅಲ್ಲಿ ಹೇಳಿದ್ದುಂಟು, ನಾವು ಕೇಳಿದ್ದೇವೆ. ಅನುಗ್ರಹ ಮಾಡಿ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಆರಾಧನೆ ಬರುತ್ತದೆ ಮುಂದೆ. ಮಾರ್ಗಶಿರ ಮಾಸದ ಶುದ್ಧ ದಶಮಿ ವಿಷ್ಣುದೂತರು ಬರಬೇಕು ಅಂತ ಸತ್ಯನಾಥರಿಗೆ ಕರೆದರೆ ಸತ್ಯನಾಥರು ಹೇಳಿದ್ರಂತೆ, ಮಾರ್ಗಶಿರ ಶುದ್ಧ ದಶಮಿ ನಮ್ಮ ಗುರುಗಳ ಸತ್ಯನಿಧಿಗಳ ಆರಾಧನೆ. ನಾವು ಪರಂಧಾಮ ಪ್ರಯಾಣ ಮಾಡಿ ಬೃಂದಾವನಸ್ಥರಾದರೆ ನಮ್ಮ ಆರಾಧನೆಯೇ ವಿಜೃಂಭಣೆಯಿಂದ ಮಾಡಿಬಿಡ್ತಾರೆ, ಗುರುಗಳ ಆರಾಧನೆ ವಿಜೃಂಭಣೆಯಿಂದ ಆಗೋದಿಲ್ಲ. ಮಾರ್ಗಶಿರ ಶುದ್ಧ ದಶಮಿ ಗುರುಗಳ ಆರಾಧನೆ ವೈಭವದಿಂದ ನೆರವೇರಿಸಿ ನಾವು ಮರುದಿನ ಏಕಾದಶಿ ಬರ್ತೇವೆ. ಮಾರ್ಗಶಿರ ಶುದ್ಧ ಏಕಾದಶಿಯ ದಿನ ಪರಂಧಾಮ ಪ್ರಯಾಣ ಮಾಡಿದ ಮಹಾನುಭಾವರು ವಿಷ್ಣು ದೂತರಿಗೂ ಹೇಳಿ ಒಂದು ದಿನವನ್ನು ತಮ್ಮ ಆಯುಷ್ಯವನ್ನು ಮುಂದೆ ಹಾಕಿದವರು ಅದು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು. ಅದೆಲ್ಲ ಗೊತ್ತಾಗಿ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರಿಗೆ ಅನುಗ್ರಹ ಮಾಡ್ತಾ ಹೇಳ್ತಾ ಇದ್ದಾರೆ, ಅನನ್ಯ ಭಾವದಿಂದ ಮೂಲರಾಮಚಂದ್ರ ದೇವರ ಆರಾಧನೆ ಮಾಡಿ ಪೂಜೆ ಮಾಡಿ ನಿಮ್ಮ ಭಕ್ತಿ ವಿಶ್ವಾಸ ನಿಮ್ಮನ್ನು ರಕ್ಷಣೆ ಮಾಡುತ್ತದೆ ಅಂತ ಗುರುಗಳು ಹೇಳುವಾಗ ಸತ್ಯಾಭಿನವ ತೀರ್ಥರು ಬಹಳ ಅಂದರೆ ಆ ಗುರುಗಳ ಅನುಗ್ರಹವನ್ನು ಸ್ಮರಣೆ ಮಾಡುತ್ತಾ ಭಕ್ತಿಯಿಂದ
ಗುರುಗಳು ಇನ್ನೇನು ಬೃಂದಾವನಸ್ಥರಾಗುತ್ತಾರೆ, ದುಃಖದಿಂದ ಅವ್ರು ಹೇಳ್ತಾರೆ, ಸ್ವಾಮಿ ನಿಮ್ಮ ಅನುಗ್ರಹದ ಬಲದಿಂದಲೇ ಇವತ್ತು ನಾನು ಬದುಕಿದ್ದು, ಏನಾದರೂ ಉಸಿರಾಡ್ತೇನೆ ಅದು ನಿಮ್ಮ ಅನುಗ್ರಹ ಅಂತ ಸತ್ಯಾಭಿನವರು ಹೇಳ್ತಾರೆ. ನೋಡಿ, ನಾವು ಮೊದಲು ಶ್ರೀರಂಗದಲ್ಲಿದ್ದಾಗ ಹವಾಮಾನ ಇಲ್ಲಿ ಸರಿ ಇಲ್ಲ, ವಾತಾವರಣ ಸರಿ ಇಲ್ಲ, ನೀ ಬಂದುಬಿಡು ಅಂತ ನೀವು ಆವಾಗ ಕರೆದ್ರಿ. ನಿಮ್ಮ ಮಾತನ್ನು ಕೇಳದೇನೆ ನಾನು ಬರಲಿಲ್ಲ ಗುರುಗಳ ಸನ್ನಿಧಾನಕ್ಕೆ. ಅನೇಕ ರೋಗ ರುಜಿನಗಳ ಪೀಡೆ ಬಹಳ ಆಯಿತು. ಎಲ್ಲ ರೋಗ ರುಜಿನಗಳು ಶಾಶ್ವತವಾಗಿ ಪರಿಹಾರ ಆಗಬೇಕಾದ್ರೆ ನಿಮಗೆ ಸನ್ಯಾಸಾಶ್ರಮವೇ ಪರಿಹಾರ ಅಂಥೇಳಿ ಪೂರ್ಣಾನುಗ್ರಹ ಮಾಡಿ, ಯಾವುದೇ ಹೆಚ್ಚಿನ ಶಾಸ್ತ್ರಗಳ ಪರಿಚಯ ಇಲ್ಲದ ಈ ಸಾಮಾನ್ಯ ವ್ಯಕ್ತಿಯನ್ನು ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದರೆ ಸ್ವಾಮಿ, ಇವತ್ತು ವ್ಯಾಖ್ಯಾನ ಮಾಡುವ ಸಾಮರ್ಥ್ಯ, ಮೂಲ ರಾಮಚಂದ್ರ ದೇವರನ್ನು ಪೂಜೆ ಮಾಡುವ ದಿವ್ಯ ಒಂದು ಸೌಭಾಗ್ಯ ನೀವು ಕೊಟ್ಟಿದ್ದೀರಿ. ನೀವು ಆಶ್ರಮ ಕೊಟ್ಟಾಗಿನಿಂದ ಯಾವ ರೋಗ ರುಜಿನಗಳ ಸುಳಿವು ನನ್ನ ಹತ್ತಿರ ಸುಳಿದಿಲ್ಲ ಎಂಬ ಮಾತನ್ನು ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ಗುರುಗಳಿಗೆ ಹೇಳ್ತಾ ಇದ್ದಾರಂತ. ಅನೇಕ ಮಹಿಮೆ. ಒಂದು ಮಾತು ಹೇಳ್ತಾರೆ ಸತ್ಯಾಭಿನವ ತೀರ್ಥ ನೋಡಿ, ಜೀವನದಲ್ಲಿ ನಮಗೆಲ್ಲ ಒಂದು ಸಂದೇಶ. ನಮಗೇನೇ ಒಂದು ಸಣ್ಣ ಪುಟ್ಟದ್ದು ಒಳ್ಳೆಯದಾದರೂ ಕೂಡ ನಮ್ಮ ಸಾಕ್ಷಾತ್ ಗುರುಗಳ ಅನುಗ್ರಹದಿಂದ ಅಂತ ಚಿಂತನೆ ಮಾಡಿ. ಭಗವಂತನ ಇಚ್ಛೆ, ವಾಯುದೇವರ ಪ್ರೇರಣೆ, ತತ್ವಾಭಿಮಾನಿಗಳ ಒಂದು ಪ್ರೇರಣೆ, ಶ್ರೀಮದ್ ಆಚಾರ್ಯರನ್ನು ಹಿಡಿದುಕೊಂಡು ಎಲ್ಲ ಗುರುಗಳ ಅನುಗ್ರಹ ಬೇಕು, ಅದು ಸರಿಯೇ ಸರಿ. ಆದರೆ ನಮ್ಮ ಸಾಕ್ಷಾತ್ ಗುರುಗಳ ಅನುಗ್ರಹದಿಂದಲೇ ನಮಗೆಲ್ಲ ಏನಾದರೂ ಒಳ್ಳೆಯದಾಗೋದು ಅಂಬುವ ಅನುಸಂಧಾನ ನಮಗೆ ಪ್ರತಿನಿತ್ಯ ಇರಬೇಕು ಅಂತ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರ ಒಂದು ಸಂದೇಶ, ಆದೇಶ ಅಂತ ನಾವು ಚಿಂತನೆ ಮಾಡಬೇಕು. ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರ ಒಂದೆರಡು ಮಹಿಮೆಯನ್ನು ವೇಗವಾಗಿ ಚಿಂತನೆ ಮಾಡುವ ಪ್ರಯತ್ನ ಮಾಡೋಣ. ಅಪಾರವಾದ ದಿವ್ಯ ಮಹಿಮೆ. ಕೆಲವು ಹೆಡ್ಲೈನ್ಸನ್ನು ಮಾತ್ರ ತಿಳಿಯುವ ಪ್ರಯತ್ನ ಮಾಡಬೇಕಷ್ಟೇ ನಮ್ಮ ಬುದ್ಧಿಗೆ ಅನುಗುಣವಾಗಿ. ವೇಣುಸಾಗರಕ್ಕೆ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ಹೋದಾಗ ಅಲ್ಲಿ ಸ್ನಾನ ಮಾಡಬೇಕು. ಸ್ನಾನದ ಸಂಕಲ್ಪ ಹೇಳುವ ಯಾವ ಬ್ರಾಹ್ಮಣರು ಸಿಕ್ಕಿಲ್ಲ ಅಂತ ಹುಡುಕ್ತಾ ಇದ್ದಾರೆ. ಯಾವ ಬ್ರಾಹ್ಮಣರ ಸಂಕಲ್ಪ ಹೇಳ್ತಾರೆ? ಸ್ವಯಂ ಭಗವಂತನೇ ಬ್ರಾಹ್ಮಣರ ರೂಪದಲ್ಲಿ ಬಂದು ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರ ಸಂಕಲ್ಪವನ್ನು ಹೇಳಿಸಿ ಸ್ನಾನವನ್ನು ಮಾಡಿಸಿದ್ದಾರಂತೆ. ಸಂಕಲ್ಪ ಆಯಿತು, ಸ್ನಾನ ಆದಮೇಲೆ ಆ ಬ್ರಾಹ್ಮಣರು ಎಲ್ಲಿದ್ದಾರೆ? ಸಿಕ್ಕೇ ಇಲ್ಲ. ಎಷ್ಟು ಹುಡುಕಿದ್ರೂ ಸಿಕ್ಕಿಲ್ಲ ಅಂತ ಭಗವಂತನೇ ಬಂದು ಸಂಕಲ್ಪವನ್ನು ಮಾಡಿಸಿದ್ದಾನೆ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರಿಗೆ ಅಂತ ನಾವು ಚಿಂತನೆ ಮಾಡಬೇಕು. ವಿಶೇಷವಾಗಿ ಸುಮಾರಾಗಿ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರ ಕಾಲವನ್ನು ನಾವು ಕೇಳಿದ್ದೇವೆ. ಮೊಘಲ್ ರಾಜರಾಗಿರತಕ್ಕಂತಹ ದೆಹಲಿಯ ಔರಂಗಜೇಬರು ಮತ್ತು ಆ ಕೆಳದಿ ಮಹಾರಾಣಿ ಚೆನ್ನಮ್ಮಾಂಬನ ಆ ಸಮಕಾಲೀನರು ಅಂತ ನಮಗೆ ತೋರ್ತಾ ಇದೆ. ಮುಖ್ಯವಾಗಿ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರಿಗೆ ಪ್ರಧಾನವಾಗಿ ಇಬ್ಬರು ಮಹನೀಯರು ಶಿಷ್ಯರು ಇದ್ದಾರೆ. ಸತ್ಯಾಧೀಶ ತೀರ್ಥ ಶ್ರೀಪಾದಂಗಳವರು, ಸತ್ಯಾದಿರಾಜರು ಅಂತ ಇಬ್ಬರು ಮಹಾಜ್ಞಾನಿಗಳು, ವಿದ್ವಾಂಸರು. ವಡ್ಡಿ ಜಗನ್ನಾಥಾಚಾರ್ಯರು ಎಂಬುವರಿಗೆ ಆಶ್ರಮವನ್ನು ಕೊಟ್ಟು ಅವರನ್ನು ಸತ್ಯಾಧೀಶರು ಅಂತ ನಾಮಕರಣ ಮಾಡುತ್ತಾರೆ. ನೋಡಿ, ಗುರುಗಳಿಂದ ಆಶ್ರಮ ಪಡೆದು ಅವರ ಆಜ್ಞೆಯ ಪ್ರಕಾರ ಪೂರ್ವ ದಿಕ್ಕಿನ ಎಲ್ಲ ಪ್ರದೇಶಗಳಿಗೆ ದೇಶ ದಿಗ್ವಿಜಯವನ್ನು ಮಾಡಿ ಎಲ್ಲ ದುರ್ವಾದಿಗಳ ನಿಗ್ರಹ ಮಾಡಿ ಮಧ್ವಮತವನ್ನು ಸ್ಥಾಪನೆ ಮಾಡುತ್ತಾ ಬಂದಿರತಕ್ಕಂಥ ವಿಜಯ ಪತ್ರಗಳು, ಆ ಎಲ್ಲ ಅಪಾರವಾಗಿ ಸಂಗ್ರಹ ಮಾಡಿರತಕ್ಕಂಥ ಧನಕನಕ ವಸ್ತು ವಾಹನಗಳನ್ನೆಲ್ಲ ನಾಚಾರಗುಡಿಯಲ್ಲಿರತಕ್ಕಂಥ ಗುರುಗಳ ಪಾದಾರವಿಂದಕ್ಕೆ ತಂದು ಸಮರ್ಪಣೆ ಮಾಡ್ತಾರಂತೆ ಸತ್ಯಾಧೀಶ ತೀರ್ಥ ಶ್ರೀಪಾದಂಗಳವರು. ಅನಂತರದಲ್ಲಿ ಮುಂದೆ ಕಾಶಿ ಯಾತ್ರೆ ಮಾಡಬೇಕು ಅಂತ ಮತ್ತೆ ಎರಡನೇ ಬಾರಿ ದಿಗ್ವಿಜಯಕ್ಕಾಗಿ ಉತ್ತರ ಭಾರತ ದಿಗ್ವಿಜಯಕ್ಕಾಗಿ ಹೋಗುತ್ತಾರಲ್ಲಿ. ಅಲ್ಲಿ ಗೋದಾವರಿ ತೀರ ರಾಜಮಹೇಂದ್ರಿಯಲ್ಲಿ ಅವರು ಬೃಂದಾವನಸ್ಥರಾಗುತ್ತಾರೆ ಸತ್ಯಾಧೀಶ ತೀರ್ಥ ಶ್ರೀಪಾದಂಗಳವರು. ಆಷಾಢ ಬಹುಳ ಅಮಾವಾಸ್ಯೆ ಅವರು ಬೃಂದಾವನಸ್ಥರಾಗುತ್ತಾರೆ. ಅನಂತರದಲ್ಲಿ ಇನ್ನೊಬ್ಬ ಮಹನೀಯ ಶಿಷ್ಯರು ಸತ್ಯಾಭಿನವರಿಗೆ ಅಂದರೆ ಪಂಢರಪುರದಲ್ಲಿ ಒಬ್ಬರು ಒಳ್ಳೆ ವಿದ್ಯಾಧೀಶಾಚಾರ್ಯರು ಅಂತ ಘನ ವಿದ್ವಾಂಸರು, ಅವರಿಗೂ ಆಶ್ರಮ ಕೊಟ್ಟು ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ಸತ್ಯಾದಿರಾಜರು ಅಂತ ನಾಮಕರಣ ಮಾಡ್ತಾರೆ. ಆ ಸತ್ಯಾದಿರಾಜರೇ ಮುಂದೆ ಸಂಚಾರ ಕ್ರಮೇಣ ಆ ಗೋದಾವರಿ ತೀರ ರಾಜಮಹೇಂದ್ರಿಗೆ ಹೋದಾಗ ಸತ್ಯಾಧೀಶರ ಒಂದು ಸೂಚನೆಯಂತೆ ಬಂಗಾರದ ಕಣ್ಣನ್ನು ಮಾಡಿಸಿದ್ದಾರಂತೆ ತಮ್ಮ ಗುರುಗಳ ಇನ್ನೊಬ್ಬ ಶಿಷ್ಯರಿಗೆ ಅಂತ ಹೇಳ್ತಾರೆ. ಅನೇಕ ಕಡೆ ಅವರು ಸಂಚಾರ ಮಾಡಿ ಜಯಪತ್ರವನ್ನು ಎಲ್ಲ ಧನಕನಕ ವಸ್ತುಗಳನ್ನು ತಂದು ಗುರುಗಳಿಗೆ ಸಮರ್ಪಣೆ ಮಾಡುತ್ತಾರೆ. ಆ ಶಿಷ್ಯರು ವಾಕ್ಯಾರ್ಥ ಮಾಡಿ ತಂದ ಧನಕನಕ ಸಕಲ ವಸ್ತುಗಳನ್ನು ಕೂಡ ಅತ್ಯಂತ ಆ ಕ್ಷಣಕ್ಕೆ ಯೋಚನೆ ಮಾಡದೇನೆ ಉದಾರ ಭಾವನೆಯಿಂದ ಎಲ್ಲ ಸದ್ಬ್ರಾಹ್ಮಣರಿಗೆ ದಾನ ಮಾಡಿದ್ದಾರಂತೆ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು. ಹೀಗೆ ಅನೇಕ ವಿಚಾರಗಳು ಮುಂದೆ ಆ ಸತ್ಯಾದಿರಾಜರು
ರಾಯವೇಲೂರು ಅಂತ ಕರೀತೇವೆ. ರಾಯವೇಲೂರಿನಲ್ಲಿ ಆಷಾಢ ಶುದ್ಧ ನವಮಿ ದಿನ ಅವರು ಬೃಂದಾವನಸ್ಥರಾಗುತ್ತಾ ಇದ್ದಾರೆ. ಆ ವಿಚಾರವನ್ನು ನಾವು ಕೇಳುತ್ತೇವೆ. ಸತ್ಯಾಭಿನವ ತೀರ್ಥರು ಸಂಚಾರದಲ್ಲಿದ್ದಾಗ ಒಂದು ಬಾರಿ ಅನೇಕ ಕಳ್ಳರ ಆಕ್ರಮಣ ಆಯಿತಂತಿವರ ಮೇಲೆ. ಕಳ್ಳರು ಬಾಧಿಸ್ತಾ ಇದ್ದರೆ ಒಂದೇ ಒಂದು ಅವರ ಮಂತ್ರ, ಗುರುಮಂತ್ರ, ಸತ್ಯನಾಥ ತೀರ್ಥ ಶ್ರೀಪಾದ ಗುರುಭ್ಯೋ ನಮಃ. ಈ ಗುರುಮಂತ್ರವನ್ನು ಜಪ ಮಾಡಿದ ಕ್ಷಣ ಆ ಎಲ್ಲ ಕಳ್ಳರಿಗೆ ಆ ಕ್ಷಣಕ್ಕೆ ಹೊಟ್ಟೆ ನೋವು ಆರಂಭವಾಗಿ, ವಿಚಿತ್ರವಾಗಿರತಕ್ಕಂಥ ಹೊಟ್ಟೆ ನೋವು, ಸಂಕಟ ಆರಂಭ ಆಗಿದೆ. ಒದ್ದಾಡಿದ್ದಾರಂತೆ. ಎಲ್ಲರೂ ದಿಕ್ಕಾಪಾಲಾಗಿ ಪಲಾಯನವನ್ನು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಹೀಗೆ ಅನೇಕ ವಿಚಾರಗಳು. ಮುಖ್ಯವಾಗಿ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರ ಕಾಲದಿಂದ ನೋಡಿ, ಪೂಜೆ ಎಲ್ಲ ಆದ ಮೇಲೆ ಆ ಸಂಸ್ಥಾನದ ಪ್ರತಿಮೆಯನ್ನು ಭಕ್ತರಿಗೆ ದರ್ಶನ ಮಾಡಿಸಬೇಕು. ಹೆಸರು ಹೇಳಿ, ಚತುರ್ಯುಗ ಮೂರ್ತಿ, ಚತುರ್ಮುಖ ಬ್ರಹ್ಮಕರಾರ್ಚಿತ ಶ್ರೀಮನ್ಮೂಲ ರಾಮಚಂದ್ರ ದೇವರು, ಮೂಲ ಸೀತಾದೇವಿಯರು, ಶ್ರೀಮನ್ಮಧ್ವಾಚಾರ್ಯ ಕರಾರ್ಚಿತವಾದ ದಿಗ್ವಿಜಯ ರಾಮಚಂದ್ರ ದೇವರು, ಶ್ರೀಮದ್ ಆಚಾರ್ಯರಿಂದ ಪೂಜಿತವಾದ ಅಕ್ಷೋಭ್ಯ ತೀರ್ಥರಿಗೆ ಪ್ರಸನ್ನರಾದ ಪ್ರಸನ್ನ ವಿಠ್ಠಲ ದೇವರು, ಆಚಾರ್ಯರಿಂದ ಪೂಜಿತವಾದ ಮಾಧವ ತೀರ್ಥರಿಗೆ ಪ್ರಸನ್ನರಾಗಿರತಕ್ಕಂಥ ವಂಶರಾಮಚಂದ್ರ ದೇವರು, ವೇದವ್ಯಾಸರೇ ಆಚಾರ್ಯರಿಗೆ ಸಾಕ್ಷಾತ್ತಾಗಿ ಕೊಟ್ಟಿರತಕ್ಕಂಥ ವ್ಯಾಸಮುಷ್ಟಿಗಳು, ಕುರುಮರೂಪಿ ವ್ಯಾಸಮುಷ್ಟಿ. ಹೆಸರು ಹೇಳಿ ಹೇಳಿ ಭಕ್ತರಿಗೆ ಒಂದು ದರ್ಶನ ಮಾಡಿಸ್ತಾರಲ್ಲ. ಶ್ರೀಮಠದಲ್ಲಿ ಇನ್ನೂ ನಾವು ಆ ಸಂಪ್ರದಾಯವನ್ನು ನೋಡ್ತೇವೆ. ಆ ಪದ್ಧತಿಯನ್ನು ಅದು ಆರಂಭವಾದದ್ದು ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರ ಕಾಲಕ್ಕೆ. ದೇವರ ಹೆಸರು ಹೇಳಿ ಪರಿಚಯ ಮಾಡಿಸಿ ಭಕ್ತರಿಗೆ ದರ್ಶನ ಮಾಡಿಸ್ತಕ್ಕಂತಹ ಕ್ರಮ. ಆಮೇಲೆ ಪೂಜೆ ಎಲ್ಲ ಆದಮೇಲೆ ಎಲ್ಲ ಭಕ್ತರಿಗೂ ತೀರ್ಥ ಕೊಡಬೇಕು, ಸ್ವಾಮಿಗಳೇ ತೀರ್ಥ ಕೊಡಬೇಕು ಅಂತ ಆರಂಭ ಮಾಡಿದವರು ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು. ತೀರ್ಥ ಆದ ಮೇಲೆ ಎಲ್ಲ ಭಕ್ತರಿಗೆ ತೀರ್ಥ ಪ್ರಸಾದ ಆದ ಮೇಲೆ ಎಲ್ಲ ಭಕ್ತರಿಗೂ ಸ್ವಾಮಿಗಳೇ ಮಂತ್ರಾಕ್ಷತೆಯನ್ನು ಕೊಡಬೇಕು, ಅನುಗ್ರಹ ಮಂತ್ರಾಕ್ಷತೆಯನ್ನು ದಯಪಾಲಿಸಬೇಕು. ಎಲ್ಲ ನಿಯಮಗಳು ಅವರ ಕಾಲಕ್ಕೆ ಬಂದದ್ದು. ಮಠದಲ್ಲಿ ಒಂದೊಂದು ಕೆಲಸಕ್ಕೆ ಇಷ್ಟಷ್ಟು ಒಂದು ಕರ್ಮಕಾರರು, ಆ ಎಲ್ಲ ವ್ಯವಸ್ಥೆಯನ್ನು ಮಾಡಿದವರು. ಮಠದ ಒಂದು ಅದ್ಭುತವಾಗಿರತಕ್ಕಂಥ ಒಂದು ರಾಜಮರ್ಯಾದೆಯ ಇದು ಮಹಾಸಂಸ್ಥಾನ, ಹಂಸನಾಮಕ ಪರಮಾತ್ಮನ ಮೂಲಪೀಠ ಇದು. ಇಂತಹ ಮಹಾಸಂಸ್ಥಾನದಲ್ಲಿ ರಾಜರಾಜೇಶ್ವರ ರೂಪನಾದ ಹಂಸನಾಮಕ ಪರಮಾತ್ಮನೇ ಅಧಿಷ್ಠಿತನಾಗಿದ್ದಾನೆ. ರಾಜರಕ್ಕಿಂತಲೂ 100 ಪಟ್ಟು 1000 ಪಟ್ಟು ಕೋಟಿ ಪಟ್ಟು ವಿಶಿಷ್ಟವಾದ ಮಹತ್ವ, ಆದರ ಗೌರವ ಆ ರಾಜರಾದ ಯತಿಗಳಿಗೆ ಇರಬೇಕು ಎಂಬುದನ್ನು ಅದನ್ನು ತೋರಿಸಿ ಅದನ್ನು ಪದ್ಧತಿಗೆ ಅಂದರೆ ತಂದವರು ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ಅಂತ ನಾವು ಚಿಂತನೆ ಮಾಡಬೇಕು. ಭಾಗವತಕ್ಕೆ ದಿವ್ಯವಾದ ವ್ಯಾಖ್ಯಾನ ಮಾಡ್ತಾರೆ, ಸಂಕ್ಷೇಪವಾದರೂ ಕೂಡ ಅದ್ಭುತವಾಗಿ ವ್ಯಾಖ್ಯಾನ. ಭಾಗವತ ದುರ್ಘಟ ಭಾವದೀಪಿಕಾ, ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ದುರ್ಘಟಾರ್ಥ ದೀಪಿಕಾ, ಪುರುಷ ಸೂಕ್ತ ವ್ಯಾಖ್ಯಾನ, ವಿಷ್ಣು ಪಂಚಕದ ನಿರ್ಣಯ, ಶ್ರೀಮದ್ ಆಚಾರ್ಯರು ಕೃಷ್ಣಾಮೃತ ಮಹಾರಣವ ಅಂತ ಮಾಡಿಕೊಟ್ಟಂತೆ ರಾಮಾಮೃತ ಮಹಾರಣವ ಅಂತ ಮಾಡಿಕೊಟ್ಟ ಮಹಾನುಭಾವರು ಅದು ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು. ಜೊತೆಗೆ ಸತ್ಯನಾಥ ತೀರ್ಥರ ಗುರುಪರಂಪರಾ ಸ್ತೋತ್ರ, ಸತ್ಯನಾಥ ತೀರ್ಥರ ಪಾದುಕಾ ಸ್ತೋತ್ರ, ಶ್ರವಣದ್ವಾದಶಿಯ ನಿರ್ಣಯ, ಇದನ್ನೆಲ್ಲ ಮಾಡಿಕೊಟ್ಟವರು ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು. ರಾಮಾಮೃತ ಮಹಾರಣವದಲ್ಲಿ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳು ಎಷ್ಟು ಗುರುಭಕ್ತಿ ನೋಡಿ, ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆ ಗುರುಗಳನ್ನು ಸ್ಮರಣೆ ಮಾಡ್ತಾ ಅಂತಾರೆ. ಮೂಲರಾಮದೇವರನ್ನು ಶ್ರೀಮದ್ ಆಚಾರ್ಯರನ್ನು ಸ್ಮರಣೆ ಮಾಡಿ ಅನಂತರ ಗುರುಗಳನ್ನು ಸ್ಮರಣೆ ಮಾಡ್ತಾರೆ. ರಾಮಂ ಮಧ್ವ ಗುರುಂ ನತ್ವ ಸತ್ಯನಾಥ ಗುರೂನಪಿ ವಕ್ಷಾಮಿ ತಾಪಶಾಂತ್ಯರ್ಥಂ ರಾಮಾಮೃತ ಮಹಾರಣವಂ. ನಮ್ಮ ಸಕಲ ತಾಪಗಳ ಪರಿಹಾರಕ್ಕಾಗಿ ರಾಮಾಮೃತ ಮಹಾರಣವವನ್ನು ನಾವು ಹೇಳ್ತಾ ಇದ್ದೇವೆ ಆಚಾರ್ಯರ ಕೃಷ್ಣಾಮೃತ ಮಹಾರಣವದ ಮಾರ್ಗದರ್ಶನದಲ್ಲಿ ಎಂಬ ಮಾತನ್ನು ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಅಂತ ಕೇಳುತ್ತೇವೆ. ಹೀಗೆ ಅನೇಕ ದಿವ್ಯವಾದ ಅವರ ಚರಿತ್ರೆಗಳು ಒಂದೇ ಎರಡೇ. ಸುಮಾರು 33 ವರ್ಷಗಳ ಕಾಲ ಸಂಸ್ಥಾನವನ್ನು ಆಳಿದ ಮಹಾನುಭಾವರು, ಉತ್ತರಾದಿ ಮಠದ ಪೀಠವನ್ನು ಆಳಿದ ಮಹಾನುಭಾವರು ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು. ಕಾಖಂಡಕಿ ಮಹಿಪತಿದಾಸರು ಇವರ ಬಗ್ಗೆ ಒಂದು ಮಾತಾಡ್ತಾರೆ. ನೆನೆದು ನಮಿಸುವೆ ನಾನು ವಾರಂವಾರ, ಮತ್ತೆ ಮತ್ತೆ ಪ್ರತಿ ಬಾರಿ ನೆನೆದು ಸತ್ಯಾಭಿನವರನ್ನು ನಮಸ್ಕಾರ ಮಾಡುತ್ತೇನೆ ಅಂತಾರೆ ಕಾಖಂಡಕಿ ಮಹಿಪತಿದಾಸರು. ಸತ್ಯವು ರತರ ನಾಮ ಸತ್ಯ ನಿಧಿಯ ನೇಮ ಸತ್ಯನಾಥಾಖ್ಯಾತ ಸತ್ಯಾಭಿನವ ತೀರ್ಥ ಗುರು ಶರಣರ ತೋಷರ ವಾರಂವಾರ. ನೆನೆದು ನಮಿಸುವೆ ನಾನು ವಾರಂವಾರ ಅಂತ ಬಹಳ ಚೆನ್ನಾಗಿ ಆ ಮಹಿಪತಿದಾಸರು ಅಲ್ಲಿ ತಿಳಿಸಿಕೊಡ್ತಾರೆ.
ಹೀಗೆ ಅನೇಕ ವಿಚಾರಗಳು. ಒಂದು ಬಾರಿ ಸಂಚಾರ ಕ್ರಮೇಣ ಸತ್ಯಾಭಿನವತೀರ್ಥ ಶ್ರೀಪಾದಂಗಳವರು ಔರಂಗಜೇಬನ ಆ ಪ್ರದೇಶಕ್ಕೆ ಬಂದಿದ್ದಾರೆ. ಅಂದರೆ ಕೃಷ್ಣಾವೇಣಿಗಳ ಮಧ್ಯಪ್ರದೇಶಕ್ಕೆ ಬಂದಿದ್ದಾರೆ. ಅಲ್ಲಿ ದಿಲ್ಲಿಯ ಬಾದಶಾಹನಾಗಿರತಕ್ಕಂತಹ ಔರಂಗಜೇಬ್ ಸಮಕಾಲೀನರು ಅಂತ ಹಿಂದೆ ನಾನು ಹೇಳಿದೆ. ಅಲ್ಲಿ ಮಠದ ಶಿಷ್ಯ, ಶ್ರೀಪಾದಂಗಳವರ ಶಿಷ್ಯರೇ ಆಗಿರತಕ್ಕಂತಹ ನಾರೋಜಿ ಭಾಸ್ಕರ ಅಂತ ಆ ಔರಂಗಜೇಬನ ಅಧಿಕಾರಿಗಳು, ಅವರ ಸಂಸ್ಥಾನದಲ್ಲೇ ಇದ್ದವರು, ಗುರುಗಳ ಮಹಿಮೆಯೆಲ್ಲ ತಿಳಿದವರು. ಗುರುಗಳು ಬರ್ತಾ ಇದ್ದಾರೆ, ಅತ್ಯಂತ ಆದರ ಗೌರವಗಳಿಂದ ಗುರುಗಳನ್ನು ಸತ್ಕಾರ ಮಾಡಬೇಕು, ನಿನಗೆಲ್ಲ ಒಳ್ಳೆಯದಾಗುತ್ತದೆ ಅಂತ ರಾಜನಿಗೆ ನಾರೋಜಿ ಭಾಸ್ಕರರು ಹೇಳ್ತಾ ಇದ್ದಾರೆ. ಗುರುಗಳ ಅನೇಕ ಮಹತ್ವ ಹೇಳುವಾಗ ಉತ್ತರಾದಿ ಮಠದಲ್ಲಿ ವೇದವ್ಯಾಸ ದೇವರೇ ತಮ್ಮ ಕೈಮುಟ್ಟಿಕೊಟ್ಟ ಭಗವಂತನ ಅನಂತ 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 ದಿವ್ಯ ಸನ್ನಿಧಾನ ಇರತಕ್ಕಂತಹ ವ್ಯಾಸಮುಷ್ಟಿಯನ್ನು ಆಚಾರ್ಯರಿಗೆ ಏನು ಕೊಟ್ಟಿದ್ದಾರೆ. 5 ವ್ಯಾಸಮುಷ್ಟಿಗಳು ಶ್ರೀಮದ್ ಉತ್ತರಾದಿ ಮಠದಲ್ಲಿ ಉಂಟು. ಒಂದು ವ್ಯಾಸಮುಷ್ಟಿ ಅದು ಕೂರ್ಮರೂಪಿ ವ್ಯಾಸಮುಷ್ಟಿ, ರಘುನಾಥ ತೀರ್ಥರ ಕಾಲಕ್ಕೆ ಪ್ರತ್ಯಕ್ಷವಾಗಿ ಬಂದಿರತಕ್ಕಂಥದ್ದು ಕೂರ್ಮರೂಪಿ ವ್ಯಾಸಮುಷ್ಟಿ. ಕೂರ್ಮರೂಪದಲ್ಲಿ ವೇದವ್ಯಾಸದೇವರಿದ್ದಾರೆ. ವ್ಯಾಸಮುಷ್ಟಿ, ಆ ಕೂರ್ಮರೂಪಿ ವ್ಯಾಸಮುಷ್ಟಿಗೆ ಎಳನೀರಿನ ಅಭಿಷೇಕ, ಕ್ಷೀರಾಭಿಷೇಕ ಮಾಡಿದರೆ ಆ ಕೂರ್ಮಶಾಲಿಗ್ರಾಮ ತಿರುಗುತ್ತದೆ, ಭ್ರಮಣ ಮಾಡುತ್ತದೆ. ನಾರೋಜಿ ಭಾಸ್ಕರ ಹೇಳಿದ್ರಂತ. ಪಕ್ಕದಲ್ಲಿದ್ದ ಇನ್ನೊಬ್ಬ ಅಧಿಕಾರಿ ನಾರೋ ಶಂಕರ ಇದನ್ನು ನೋಡಿ, ಅಯ್ಯೋ ಕಲ್ಲೇನು ತಿರುಗುತ್ತದರೆ, ಗಹಗಹಿಸಿ ನಕ್ಕಿದ್ದಾನೆ, ಅಪಹಾಸ್ಯ ಮಾಡಿದ್ದಾನೆ. ಮರುದಿನ ಬೆಳಿಗ್ಗೆ ಆದರ ಗೌರವಗಳಿಂದ ಗುರುಗಳನ್ನು ಸ್ವಾಗತ ಮಾಡಿ ಸಂಸ್ಥಾನ ಪೂಜೆ ಎಲ್ಲ ಆಗುತ್ತಾ ಇದೆ. ಸಂಸ್ಥಾನ ಪೂಜೆ ನಡೆಯುವಾಗ ಕೂರ್ಮಶಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿದರೆ ಪ್ರತಿನಿತ್ಯ ತಿರುಗೋಕ್ಕಿಂತಲೂ ಹೆಚ್ಚು ತಿರುಗಿದೆ ಅಂತ. ಅವತ್ತು ಗುರುಭಕ್ತಿಗೆ ಸಾಕಾರ ಮೂರ್ತಿಗಳು ಇವರು ಅಂತ ನಾನು ಹೇಳಿದ್ದಲ್ಲ. ಭಗವಂತನ ಸಂಕಲ್ಪಕ್ಕೆ ಬಂದರೆ ಯಾವುದು ಅಸಾಧ್ಯ. ಆ ಕೂರ್ಮ ಶಾಲಿಗ್ರಾಮ ತಿರುಗುತ್ತಾ ಇದೆ ನೋಡಿ, ಆಶ್ಚರ್ಯ ಆಯಿತು. ಬಳಲಿ ಬೆಂಡಾಗಿ ಬೆರಗಿದ್ದಾನೆ ಈ ನಾರೋ ಶಂಕರ ಅಂಬೋನು. ಅನಂತರ ಅವನನ್ನು ಏನೋ ಅಪರಾಧ ಮಾಡಿದ್ದಕ್ಕಾಗಿ ಪಂಕ್ತಿಯಲ್ಲಿ ಕೂಡಿಸ್ಲಿಲ್ಲ, ಬ್ರಾಹ್ಮಣರ ಪಂಕ್ತಿಯಲ್ಲಿ ನನ್ನನ್ನು ಕೂಡಿಸಿಲ್ಲ ಅಂತ ಸಿಟ್ಟಿಗೆದ್ದು ಔರಂಗಜೇಬರಿಗೆ ಸ್ವಾಮಿಗಳ ಮೇಲೆ ಇಲ್ಲ ಸಲ್ಲದ ಅನೇಕ ಅಪವಾದಗಳನ್ನು ಹೇಳಿ ದೂರು ಕೊಟ್ಟಿದ್ದಾನೆ. ಆಗ ಔರಂಗಜೇಬರು ಹೆಚ್ಚಿನ ವಿಚಾರ ಮಾಡದೇನೆ ಈಗಿಂದೀಗಲೇ ಸಂಸ್ಥಾನದ ಎಲ್ಲ ಸಂಪತ್ತು ಪದಾರ್ಥಗಳ ಜೊತೆಗೆ ಸತ್ಯಾಭಿನವ ತೀರ್ಥರನ್ನು ಕರ್ಕೊಂಡು ಬರಬೇಕು ಆರ್ಡರ್ ಮಾಡಿದ್ದಾನಂತ. ಎಲ್ಲ ಸೈನಿಕರು ಬಂದರು. ಆಗ ತಕ್ಷಣ ಆ ನಾರೋಜಿ ಭಾಸ್ಕರರ ಹೆಂಡತಿ ಸಾವಿತ್ರಿಬಾಯಿ ಅಂತ ಮಠದ ಸಂಪತ್ತನ್ನೆಲ್ಲ ಒಂದು ಕಡೆ ರಹಸ್ಯವಾದ ಪ್ರದೇಶದಲ್ಲಿಟ್ಟು ರಕ್ಷಣೆ ಮಾಡಿ, ಅವರು ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ಸ್ವಾಮಿಗಳು, ಪಾಪ ಅವರು ಭಿಕ್ಷುಗಳು, ಸನ್ಯಾಸಿಗಳು, ಅವ್ರ ಹತ್ರ ಏನಿರ್ತದೆ, ದಂಡ ಲಂಗೋಟಿ ದೇವರ ಪೂಜೆ ಬಿಟ್ಟರೆ ಏನು ಪಾಪ ಅವ್ರ ಹತ್ರ ಏನಿಲ್ಲ ಅಂತ ಆ ಸೈನಿಕರಿಗೆಲ್ಲ ಹೇಳಿ ಕಳಿಸಿಬಿಡ್ತಾಳೆ. ಮಠದ ಆ ಎಲ್ಲ ಸಂಪತ್ತನ್ನು ಆ ಸಂದರ್ಭದಲ್ಲಿ ರಕ್ಷಣೆ ಮಾಡಿದವಳು ಆ ಭಗವದ್ಭಕ್ತಳು ಸಾಧ್ವಿ ಶಿರೋಮಣಿ ನಾರೋಜಿ ಭಾಸ್ಕರರ ಪತ್ನಿ ಸಾವಿತ್ರಿಬಾಯಿ ಅಂತ. ಅನಂತರ ಮರುದಿನ ಈ ನಾರೋಜಿ ಭಾಸ್ಕರರು ಎಲ್ಲ ನಡೆದ ನಿಜವಾದ ವಿಚಾರವನ್ನೆಲ್ಲ ಔರಂಗಜೇಬರಿಗೆ ಹೇಳಿ, ಗುರುಗಳ ಮಹತ್ವವನ್ನು ತಿಳಿ ಹೇಳಿ, ಗುರುಗಳಿಗೆ ಕ್ಷಮಾಪಣೆಯನ್ನು ಕೇಳಿ, ಮತ್ತೆ ವಿಶೇಷವಾಗಿ ವೈಭವದಿಂದ ಮೆರವಣಿಗೆ ಸಮೇತ ಆ ಗುರುಗಳನ್ನು ಕರ್ಕೊಂಡು ಬರಬೇಕು ಅಂತ ಆದೇಶ ಮಾಡಿದ. ಗುರುಗಳನ್ನು ನೋಡಬೇಕು ನೋಡಿ, ಮೊದಲು ಗುರುಗಳ ಭಾವಚಿತ್ರವನ್ನು ಮುಂದೆ ಕಳಿಸಿದ್ದಾರಂತೆ. ಮೊದಲು ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳು ಬರೋಕ್ಕಿಂತ ಮುಂಚೆ ಔರಂಗಜೇಬನಿಗೆ ನೋಡೋದಕ್ಕಾಗಿ ಯಾರು ಸತ್ಯಾಭಿನವ ತೀರ್ಥರಂದರೆ ಅವರ ಭಾವಚಿತ್ರವನ್ನು, ಅವರ ಫೋಟೋವನ್ನು ಕಳಿಸಿದ್ದರು. ಸತ್ಯಾಭಿನವ ತೀರ್ಥರ ಭಾವಚಿತ್ರ ನೋಡ್ತಾ ಇದ್ದ ಹಾಗೆ ರಾಮದೇವರೇ ಅವನಿಗೆ ಕಾಣಿಸ್ತಾ ಇದ್ದಾರೆ. ಧನುರ್ಧಾರಿಯಾಗಿ ಸೈನ್ಯ ಸಮೇತನಾಗಿ ರಾಮದೇವರೇ ದರ್ಶನ ಕೊಟ್ಟಿದ್ದಾರಂತೆ ಔರಂಗಜೇಬರಿಗೆ. ಅವನು ಆಶ್ಚರ್ಯಚಕಿತನಾಗಿ ಹಣೆ ಮಣೆದು ಸಾಷ್ಟಾಂಗ ಪ್ರಣಾಮ ಮಾಡಿ ಗುರುಗಳಿಗೆ ವಿಶೇಷವಾದ ಆನೆಯ ಮೇಲೆ ಮೆರವಣಿಗೆ ಮಾಡಿ ಗುರುಗಳಿಗೆ ಅನೇಕ ಕಾಣಿಕೆಯನ್ನು ಸಮರ್ಪಣೆ ಮಾಡಿದ್ದಾನೆ ಅಂತ ಆ ಕಥೆಯಲ್ಲಿ ನಾವು ಕೇಳುತ್ತೇವೆ. ವಿಶೇಷವಾಗಿ ಹೀಗೆ ಅನೇಕ ದಿವ್ಯ ಮಹಿಮೆಗಳು ಸತ್ಯಾಭಿನವ ತೀರ್ಥ ಅವರ ಚರಿತ್ರೆಯಲ್ಲಿ, ಇತಿಹಾಸದಲ್ಲಿ ನಾವು ನೋಡುತ್ತೇವೆ. ಆದ್ದರಿಂದ ಮುಂದೆ ಒಂದು ಬಾರಿ ಪೂಜೆಯ ಸಮಯದಲ್ಲಿ ಅನೇಕ ಕಳ್ಳರು ಆಕ್ರಮಣ ಮಾಡಿ ಮಠದ ಸಂಪತ್ತನ್ನೆಲ್ಲ ದೋಚಬೇಕು ಅಂತ ಪ್ರಯತ್ನ ಮಾಡಿದರೆ ಏಕಕಾಲಕ್ಕೆ 4 ಕಡೆಗಳಿಂದ ಬಾಣಗಳ ಸುರಿಮಳೆ ಆಗಿದೆ ಅಂತ ನೋಡಿ. ಎಷ್ಟು ನಿಷ್ಠೆಯಿಂದ ಭಕ್ತಿಯಿಂದ ರಾಮದೇವರನ್ನು ನಂಬಿ ಆರಾಧನೆ ಮಾಡುವ ಮಹಾನುಭಾವರು ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರಿಗೆ
ಹೀಗೆ ಎರಡೆರಡು ಬಾರಿ ಕಳ್ಳರ ಆಕ್ರಮಣ ಆದರೆ ಎಲ್ಲ ಕಳ್ಳರ ಮೇಲೆ 4 ಕಡೆಯಿಂದಲೂ ಏಕಕಾಲಕ್ಕೆ ಬಾಣಗಳ ಸುರಿಮಳೆ ಆಗಿದೆ. ಎಲ್ಲ ಕಳ್ಳರ ತಂಡ ದಿಕ್ಕಾಪಾಲಾಗಿ ಓಡಿ ಹೋಗಿದೆ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಮುಂದೆ ಒಳ್ಳೆ ವಿದ್ವಾಂಸರಾದ ಕೊಲ್ಹಾಪುರದ ಕೃಷ್ಣಾಚಾರ್ಯರು ಅಂತವರ ಹೆಸರು. ಅವರಿಗೆ ಆಶ್ರಮವನ್ನು ಕೊಟ್ಟು ಸತ್ಯಪೂರ್ಣ ತೀರ್ಥರು ಅಂತ ನಾಮಕರಣ ಮಾಡಿ ಸಂಸ್ಥಾನವನ್ನು ಒಪ್ಪಿಸ್ತಾ ಇದ್ದಾರೆ. ವಿಶೇಷವಾಗಿ ಆಗಿನ ಕಾಲಕ್ಕೆ 1628ನೇ ವೇನಾಮ ಸಂವತ್ಸರ ಜ್ಯೇಷ್ಠ ಶುದ್ಧ ಚತುರ್ದಶಿಯ ದಿನ ಈ ನಾಚಾರ ಕೋಯಿಲಿನಲ್ಲಿ ನಾಚಾರ ಗುಡಿಯಲ್ಲಿ ಬೃಂದಾವನಸ್ಥರಾಗುತ್ತಾ ಇದ್ದಾರೆ ಮಹಾನುಭಾವರು. ಆದ್ದರಿಂದ ಅಂತಹ ಸತ್ಯಾಭಿನವತೀರ್ಥ ಶ್ರೀಪಾದಂಗಳವರ ಬೃಂದಾವನ ನೋಡಿ ನಾವು ದರ್ಶನ ಮಾಡಿ ಪ್ರದಕ್ಷಿಣೆ ಹಾಕಿಬಿಟ್ರೆ ಎಲ್ಲ ವಿಘ್ನಗಳ ನಮ್ಮ ಎಲ್ಲ ಅನಿಷ್ಟ ಪಾಪಗಳ ಎಲ್ಲವೂ ಪರಿಹಾರವಾಗಿ ನಿಶ್ಚಿತವಾಗಿ ಸಕಲ ಕಾರ್ಯಗಳ ಸಿದ್ಧಿ ಆಗುತ್ತದೆ ಅಂತ ನಾವು ಚಿಂತನೆ ಮಾಡಬೇಕು. ಆದ್ದರಿಂದ ಸತ್ಯಾಭಿನವತೀರ್ಥ ಶ್ರೀಪಾದಂಗಳವರ ಬಗ್ಗೆ ವಿಶಿಷ್ಟವಾಗಿ ನಾವು ಹೇಳಬೇಕು. ಪ್ರತಿಕ್ಷಣ ಗುರುಗಳ ಸ್ಮರಣೆ ಮಾಡಬೇಕೆಂಬುದೇ ಅವರ ಮುಖ್ಯ ಆದೇಶ ಸಂದೇಶ ಅಂತ ತಿಳಿಯುತ್ತಾ ಸತ್ಯನಾಥರ ಬಗ್ಗೆ ಅವರು ಹೇಳ್ತಾರೆ. ಸತ್ಯನಾಥ ಗುರುನ್ ವಂದೇ ಸತ್ಯಾಭಿನವ ಸಂಸ್ತುತಾನ್ ಸತ್ಯ ನಿಧ್ಯರ್ಪಿತ ಪ್ರಾಣಾನ್ ಸರ್ವಶಾಸ್ತ್ರ ವಿಚಕ್ಷಣಾನ್. ಅನೇಕ ಮಾತುಗಳು ಉಂಟು. ಸತ್ಯನಾಥ ಗುರುಸ್ತುತ್ಯ ಸತ್ಯಾಭಿನವ ಶಬ್ದಯ ಸತ್ಯನಾಥ ಹರೇ ಪ್ರೀತ್ಯ ಸತ್ಯನಾಥ ಪದಂ ಭವೇತ್. ಆ ಸತ್ಯನಾಥನನ್ನು ಸ್ಮರಣೆ ಮಾಡಿದರೆ ಸತ್ಯನಾಥನ ಪದವಿಯೇ ಸತ್ಯನಾಥನ ಸ್ಥಾನ, ಭಗವಂತನ ಒಂದು ಸನ್ನಿಧಾನಕ್ಕೆ ನಾವು ಹೋಗುತ್ತೇವೆ, ಭಗವದ್ ಅನುಗ್ರಹವಾಗುತ್ತದೆ ಎಂಬ ಸಂದೇಶ. ಗುರುಭಕ್ತಿಯಿಂದಲೇ ಹರಿಭಕ್ತಿಯನ್ನು ಮಾಡಬೇಕು ಎಂಬ ಮುಖ್ಯ ಸಂದೇಶವನ್ನು ಕೊಟ್ಟವರು ಆ ಸತ್ಯಾಭಿನವತೀರ್ಥ ಶ್ರೀಪಾದಂಗಳವರು. ಅವರನ್ನು ಇವತ್ತು ನಾವು ಎಲ್ಲರೂ ಭಕ್ತಿ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡುತ್ತಾ ಸತ್ಯನಾಥಾಬ್ಧಿ ಸಂಭೂತಃ ಸದ್ಗೋಗಣ ವಿಜೃಂಭಿತಃ ಸತ್ಯಾಭಿನವತೀರ್ಥೇಂದು ಸಂತಾಪಾನ್ಹಂತು ಸಂತತಂ. ಆ ಸತ್ಯಾಭಿನವತೀರ್ಥ ಶ್ರೀಪಾದಂಗಳವರು ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ನಮಗೂ ಕೂಡ ತಕ್ಕ ಮಟ್ಟಿಗೆ ಗುರುಭಕ್ತಿಯನ್ನು ಕೊಟ್ಟು ಪೂರ್ಣಾನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಸತ್ಯಾಭಿನವತೀರ್ಥ ಶ್ರೀಪಾದಂಗಳವರ ಕೆಲವು ವಿಚಾರವನ್ನು ಮಾತ್ರ ನಿಮ್ಮ ಜೊತೆ ಹಂಚಿಕೊಳ್ಳುವ ಒಂದು ಪುಟ್ಟ ಪ್ರಯತ್ನವನ್ನು ಮಾಡಿದ್ದು. ಗುರುಗಳ ಅನುಗ್ರಹದಿಂದ ಏನೇ ಲೋಪದೋಷಗಳಿದ್ದರೆ ಅದು ನನ್ನದು ಅಂತ ಹೇಳ್ತಾ ಈ ಗುರುಗಳ ಮಹಿಮೆಯ ದಿವ್ಯವಾದ ಕೆಲವು ವಾಕ್ಕುಸುಮಗಳನ್ನು ಗುರುಗಳ ಪಾದಾರವಿಂದದಲ್ಲಿ ಸಮರ್ಪಣೆ ಮಾಡ್ತಾ ಹರಯೇ ನಮಃ ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಗುರುರುಂ ಮಮ.